ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಆಲ್ಮೋಸ್ಟ್ ನಾನು ಮಾಡ್ತಕ್ಕಂತಹ ವೀಡಿಯೋಸ್ಗಳು ಜನರಿಗೆ ಒಂದು ಒಳ್ಳೆ ಮಟ್ಟದಲ್ಲಿ ಒಂದು ಹಣದ ವಿಚಾರ ಆಗಿರ್ಬೋದು, ಒಂದು ಒಳ್ಳೆ ಮೈಂಡ್ ರಿಲೀಫ್ ವೀಡಿಯೋಸ್ ಆಗಿರ್ಬೋದು, ಸಾಧ್ಯವಾದಷ್ಟು ತಲುಪ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಬಂದು ನನ್ನ ಒಂದು ಸಬ್ಸ್ಕ್ರೈಬರ್ ಒಬ್ಬರು ಯಾವುದಾದ್ರೂ ಒಂದು ನಮಗೆ ತಕ್ಷಣಕ್ಕೆ ಹಣ ಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಸ್ವಿಚ್ ವರ್ಡ್ ಇದೆಯಾ, ಯಾವುದಾದ್ರೂ ಒಂದು ಫಾರ್ಮುಲಾ ಇದ್ದರೆ ಹೇಳಿ ಸಿಸ್ ಅಂತ ನನಗೊಬ್ಬರು ಕಮೆಂಟ್ ಮಾಡಿದರು, ಗೊತ್ತಿರೋರು. ಸೊ ಅದನ್ನು ಹಿಂದೆನೇ ಈ ವಿಡಿಯೋ ಮಾಡಿದೆ, ಮತ್ತೊಂದು ಸಲ ಮಾಡಿ ಅಂತ ಹೇಳಿರೋದ್ರಿಂದ ಈ ಒಂದು ಸ್ವಿಚ್ ವರ್ಡ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಮಕ್ಕಳಿಗೆ ಫೀಸ್ನ ಕಟ್ಟೋದಿರುತ್ತೆ ಅಥವಾ ಮನೆ ಕನ್ಸಂಟ್ರೇಷನ್ ನಡೀತಾ ಇರುತ್ತೆ. ಸೊ ತಕ್ಷಣದಲ್ಲಿ ಅಲ್ಲೇ ಹಂಗೆ ಕೆಲಸ ನಿಂತೋಗ್ಬಿಡುತ್ತೆ, ಹಣದ ಅವಶ್ಯಕತೆ ನಮಗೆ ತುಂಬಾ ಇರುತ್ತೆ, ನಮ್ಗೆ ಹಣ ಬರ್ತಾ ಇರಲ್ಲ. ಸೊ ನಾವೇನೋ ಒಂದು ಸೈಟ್ ಅಥವಾ ಕಾರ್ ಅಥವಾ ಯಾವುದೋ ಒಂದು ವೆಹಿಕಲ್ಸ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಸಾಧ್ಯವಾದಷ್ಟು ಇನ್ನಷ್ಟು ಅಮೌಂಟ್ ನಮಗೆ ಶಾರ್ಟೇಜ್ ಬರುತ್ತೆ. ಇಂಥ ಜೀವನ ಅಂತ ಅಂದಮೇಲೆ ನಮಗೆ ಹಣದ ಅವಶ್ಯಕತೆ ತುಂಬಾ ಇರುತ್ತೆ. ಇನ್ಸ್ಟೆಂಟ್ಲಿ ನಮ್ಗೆ ಯಾವುದಾದ್ರೂ ಒಂದು ಹಣ ನಮ್ಗೆ ತಕ್ಷಣದಲ್ಲಿ ಬೇಕು ಅಂತ ಅಂದರೆ ನಾನು ಹೇಳ್ತಕ್ಕಂಥ ಸ್ವಿಚ್ ವರ್ಡ್ನ ನೀವು ಫಾಲೋ ಅಪ್ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಕೇಳ್ತಾರೆ ಕೆಲವರು, ಏನು ಮೇಡಮ್ ಆ ಸ್ವಿಚ್ ವರ್ಡ್ ಆಗಿರ್ಬೋದು, ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಏನಿರುತ್ತೆ, ಅಫರ್ಮೇಷನ್ ಅಂತ ಏನಿರುತ್ತೆ, ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಏನಿರುತ್ತೆ, ಇದನ್ನೆಲ್ಲ ಮಾಡಿದ ತಕ್ಷಣ ನಮಗೆ ದುಡ್ಡು ಬಂದುಬಿಡುತ್ತೆ ಅಂತ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಳ್ತಾ ಇದ್ವಿ, ನಾವೇನಾದರೂ ಕ್ಲಾಸಿಂದ ಬರಬೇಕಾದ್ರೆ ನಮ್ಮನೆ ಇವತ್ತು ಚಿತ್ರಾನ್ನ ಅಥವಾ ಇವತ್ತು ನಮ್ಮನೆ ಚಿಕನ್ ಸಾಂಬಾರು ಮಾಡಿರ್ತಾರೆ ಅಂತ ನಾವು ಅದನ್ನೇ ಅಂದ್ಕೊಂಡು ಬರ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಇನ್ಸ್ಟ್ಯಾಂಟ್ಲಿ ನಮಗೆ ಗೊತ್ತೇ ಇರಲ್ಲ ನಾವು ಏನು ಅಂದ್ಕೊಂಡಿರ್ತೀವಿ, ಅಲ್ಲಿ ನಮ್ಮ ಮನಸ್ಸಲ್ಲಿ ಏನನ್ನ ಯೋಚನೆ ಮಾಡ್ತಾ ಇರ್ತೀವಿ, ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಯೂನಿವರ್ಸ್ ಅದನ್ನೇ ರೀಸ್ ಮಾಡ್ತಾ ಅದನ್ನೇ ನಿಜ ಮಾಡ್ತಾ ಇರುತ್ತೆ. ನಮಗೆ ಗೊತ್ತೇ ಇರಲ್ಲ, ನಾವೇನು ಅಂದ್ಕೊಂಡು ಬಂದಿರ್ತೀವಿ ಅದನ್ನೇ ಮನೇಲಿ ಮಾಡಿರ್ತಾರೆ, ಅದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಸೊ ಹಾಗಾಗಿ ನಮ್ಮಲ್ಲೊಂದು ನಂಬಿಕೆ ಇರಬೇಕು. ನಾವು ಏನನ್ನ ಅಂದ್ಕೊಳ್ತೀವೋ, ನಾವು ಯಾವ ರೀತಿ ಥಿಂಕ್ ಮಾಡ್ತೀವೋ, ನಾವು ಪಾಸಿಟಿವ್ ಥಿಂಕ್ ಮಾಡ್ತೀವ, ನೆಗೆಟಿವ್ ಥಿಂಕ್ ಮಾಡ್ತಿದ್ದೀವ, ಯೂನಿವರ್ಸ್ ಯಾವುದೇ ಗ್ರಾಮರ್ನ ನೋಡಲ್ಲ, ಗ್ರಾಮರ್ ಮಿಸ್ಟೇಕ್ ಆಗಿದೆಯಾ ನೋಡಲ್ಲ. ಸೊ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನಾವು ಏನನ್ನ ಮಲಗಿದ್ದಾಗಲೂ ಯೋಚನೆ ಮಾಡ್ತಾ ಇರುತ್ತೆ, ನಾವು ಹೆಂಗೆ ಕೂತಿರಲಿ ನಿಂತಿರಲಿ, ಯಾವ ಟೈಮಲ್ಲಿ ಅವ್ರು ಪಾಸಿಟಿವ್ ಯೋಚನೆ ಮಾಡ್ತಿದ್ದಾರಾ, ನೆಗೆಟಿವ್ ಯೋಚನೆ ಮಾಡ್ತಿದ್ದಾರಾ, ಯಾವುದನ್ನು ಕೂಡ ನೋಡಲ್ಲ. ಸೊ ನಾವು ಜೀವನದಲ್ಲಿ ಸಾಕಷ್ಟು ಹಣದ ಕೊರತೆಯನ್ನು ನಾವು ನೋಡ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ನಮಗೆ ಇನ್ಸ್ಟ್ಯಾಂಟ್ಲಿ ಹಣದ ಅವಶ್ಯಕತೆ ಇತ್ತು ಅಂತ ಅಂದರೆ ನಾನು ಹೇಳ್ತಕ್ಕಂತಹ ಸ್ವಿಚ್ ವರ್ಡ್ನ ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮಗೆ ತಕ್ಷಣದಲ್ಲಿ ನಾನು ಹೇಳ್ತಕ್ಕಂಥದ್ದು ಕಂಟಿನ್ಯೂಟಿ ಒಂದು 30 ದಿನ ಮಾಡಿ. ನಿಮ್ಮಲ್ಲಿ ಒಂದು ನಂಬಿಕೆ ಇರಲಿ, ಅದು 24 ಗಂಟೆಯಲ್ಲಿ ನಿಮಗೆ ಹಣ ಯಾವುದಾದ್ರೂ ರೂಪದಲ್ಲಿ ಬರಬಹುದು, ಅಥವಾ ಯೂನಿವರ್ಸ್ಗೆ ನೀವೊಂದು ನಂಬಿಕೆ, ನೀವು ಮಾಡಿದಂತಹ ಹಿಂದಿನ ಜನ್ಮದ ಪಾಪ ಕರ್ಮಗಳ ಅನುಗುಣವಾಗಿ ನೀವು ಯಾವ ರೀತಿ ಯೂನಿವರ್ಸ್ಗೆ ತಲುಪಿಸ್ತಾ ಇರ್ತೀರಾ ಅದ್ರ ಮುಖಾಂತರ 74 ಗಂಟೆ ಆಗಿರ್ಬೋದು, 48 ಗಂಟೆ ಆಗಿರ್ಬೋದು, ನಿಮಗೆ ಆ ಮಧ್ಯದಲ್ಲಿ ಖಂಡಿತವಾಗಿಯೂ ಕೂಡ ಹಣ ಬಂದೇ ಬರುತ್ತೆ. ಹಣದ ವಿಷಯ ಅಂತಲ್ಲ, ನಿಮ್ಮ ಲೈಫಲ್ಲಿ ಯಾವುದೇ ಒಂದು ವಿಚಾರ ಆಗಿರಲಿ, ನೀವೇನನ್ನ ಪಾಸಿಬಲ್ ಆಗಿ ಯಾವುದನ್ನ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ, ಖಂಡಿತವಾಗಿ ಕೂಡ ಆ ಲೈಫಲ್ಲಿ ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಯೂಟ್ಯೂಬರು ಇನ್ನೊಂದು ಹೊಸ ಒಂದು ವಿಷಯನ ತಂದಿದ್ದಾರೆ, ಮೆಂಬರ್ಶಿಪ್ ಜಾಯಿನ್ ಬಟನ್ ಕ್ಲಿಕ್ ಮಾಡಿದ್ರೆ ಮೆಂಬರ್ಶಿಪ್ ಅನ್ನೋ ಜಾಯಿನ್ ಇರುತ್ತೆ. ಸೊ ಆ ಮೆಂಬರ್ಶಿಪ್ನ ತಗೊಳ್ಳೋದ್ರಿಂದ ಸಾಕಷ್ಟು ಹಲವಾರು ವಿಶೇಷ ಸಂಚಿಕೆಗಳನ್ನ ಮೆಂಬರ್ಶಿಪ್ ಮಾತ್ರ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮೆಂಬರ್ಶಿಪ್ನ ತಗೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಗೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಹೇಳ್ತಕ್ಕಂತಹ ಈ ಒಂದು 3 ಸ್ಟೆಪ್ಪಲ್ಲಿರುತ್ತೆ, ಆ 3 ಸ್ಟೆಪ್ಪನ್ನು ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮಗೆ 1 ತಿಂಗಳು ಕಂಟಿನ್ಯೂಯಸ್ 30 ದಿನ ಇದನ್ನು ಮಾಡಿ, ಅದರ ಮಧ್ಯದಲ್ಲೇ ಹಣ ನಿಜವಾಗ್ಲೂ ಕೂಡ ಬರುತ್ತೆ. ನೀವು ಸಾಧ್ಯವಾದಷ್ಟು ಗ್ರೀನ್ ಪೆನ್ನಲ್ಲಿ ತಗೊಳ್ಳಿ. ಸೊ ಫಸ್ಟು ಇಲ್ಲಿ ನಾನು ಲೈವಲ್ಲೇ ಬರೋದು ತೋರಿಸ್ತೀನಿ. ನಾನು ಹೇಳ್ತಕ್ಕಂಥ ಸ್ವಿಚ್ ವರ್ಡ್ ನನಗೆ ಇಲ್ಲಿ ಬಲಗೈನ ತೋರಿಸುತ್ತೆ. ನಿಮ್ಮ ಎಡಗೈ ಏನಿರುತ್ತೆ, ಎಡಭಾಗ, ಎಡ ಮಂಡಿ ಇರ್ಬೋದು ಅಥವಾ ಇಲ್ಲಿರ್ಬೋದು, ಇಲ್ಲಿರ್ಬೋದು, ಎಡ ಪಾರ್ಟ್ ಆಫ್ ನಿಮ್ಮ ಎಡಭಾಗ ಏನಿರುತ್ತೆ ಅಲ್ಲಿ ಈ ಒಂದು ಸ್ವಿಚ್ ವರ್ಡ್ನ ನೀವು ಬರ್ಕೊಳ್ಬೇಕಾಗುತ್ತೆ. ಒಂದಿನಕ್ಕೊಂದು ಕಂಟಿನ್ಯೂ ಬಿಡದೇನೆ ಡೈಲಿ ಇದನ್ನು ಬರಿತಾ ಬನ್ನಿ. ಫಸ್ಟ್ ಒನ್ನಿಗೆ 520 741 777 ಈ ರೀತಿ ಬರೆದು ಉಲ್ಟಾ ಕಾಣಿಸುತ್ತೆ. ನಾನು ಇಲ್ಲಿ ಸ್ಕ್ರೀನಲ್ಲಿ ಅಪ್ಲೈ ಮಾಡ್ತಾ ಇರ್ತೀನಿ. ಈ ರೀತಿ ಸರ್ಕಲ್ ಹಾಕೋದ್ರಿಂದ ನಿಮ್ಮ ವೈಬ್ರೇಷನ್ ಹಣಕ್ಕೆ, ಇದ್ರ ಮೀನಿಂಗ್ ಹೇಳ್ಬಿಡ್ತೀನಿ ನಾನು. ಈ 520 ಅಂತ ಅಂದರೆ ಒಂದು ಹಣದ ಒಂದು ಸುರಿಮಳೆ ಅಂತ, 741 ಅಂತ ಅಂದರೆ
ಅಸಾಧ್ಯವಾದದ್ದನ್ನು ಕೂಡ ಒಂದು ಸಾಧ್ಯ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ನಂಬರಿಗಿದೆ ಅಂತ. 777 ಅಂತ ಅಂದರೆ ಮಿರಾಕಲ್ ಮಾಡ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತೀನಿ, 520 ಅಂತ ಅಂದರೆ ಒಂದು ನೀವು ಮಾಡ್ತಕ್ಕಂಥದ್ದು ಹಣದ ಯಾವುದೇ ಒಂದು ಹಣವನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಹಣದ ಸುರಿಮಳೆ ಅನ್ನೋ ಒಂದು ಏಂಜಲನ್ನು ತೋರಿಸುತ್ತೆ. 741 ಅಂತ ಅಂದರೆ ನೀವು ಅಸಾಧ್ಯವಾದದನ್ನು ಕೂಡ ಸಾಧ್ಯವಾಗನ್ಸೋದು. 777 ಅಂತ ಅಂದರೆ ನೀವು ಮಾಡ್ತಕ್ಕಂತಹ ಒಂದು ಯಾವುದೇ ಒಂದು ವಿಷಯ ಮ್ಯಾಜಿಕಲ್ ಮಿರಾಕಲ್ ಆಯಿತು ಅಂತ ಹೇಳ್ತೀರಲ್ಲ, ಆ ರೀತಿ. ನೀವು 520 741 777 ಈ ರೀತಿ ನಿಮ್ಮ ಎಡಭಾಗದಲ್ಲಿ ಈ ಜಾಗದಲ್ಲಾಗಿರ್ಬೋದು, ಮತ್ತು ಈ ಎಡ ಕಾಲಿನಲ್ಲಾಗಿರ್ಬೋದು, ಯಾವ ಭಾಗದಲ್ಲಾದ್ರೂ ಕೂಡ ನೀವು ಪ್ರತಿನಿತ್ಯ ಇದನ್ನು ಬರ್ಕೊಳ್ತಾ ಬಂದರೆ ನಂಬಿಕೆ ಇರಬೇಕು, ಪಾಸಿಟಿವ್. ಈ ರೀತಿ ಬರ್ಕೊಬಿಟ್ರೆ ನನಗೆ ಹಣ ಬಂದುಬಿಡುತ್ತಾ ಅಂತ ನೀವೇನಾದರೂ ಒಂದು ಸ್ವಲ್ಪ ಮೈಂಡಲ್ಲಿ ಬಂತು ಅಂದರೆ ಅವರು ಸ್ಕಿಪ್ ಮಾಡಿ ನಿಮ್ಮ ಲೈಫ್ನ ಏನಿದೆ ಅದನ್ನು ಕಂಟಿನ್ಯೂಟಿ ಮಾಡ್ಬೋದು. ಸೊ ಸೆಕೆಂಡ್ ಒನ್ ಬಂದು ನಾನು ಇಲ್ಲಿ ತೋರಿಸ್ತೀನಿ, ಮತ್ತು ಸ್ಕ್ರೀನ್ಗೆ ನಾನು ಇಲ್ಲಿ ತೋರಿಸಿರ್ತೀನಿ. ಹೀಗೆ ಸರ್ಕಲ್ನ ಹಾಕಬೇಕಾಗತ್ತೆ. ಇಲ್ಲಿ 777 ಸರೌಂಡಿಂಗಲ್ಲಿ ಯುವರ್ ನೇಮ್ ಏನಿರುತ್ತೆ ಅದು, ಮತ್ತು ಇಲ್ಲಿ 520 ಮತ್ತು 741 ಈ ರೀತಿ ಬರ್ಕೊಳ್ಳೋದ್ರಿಂದ ಇದನ್ನು ಸಾಧ್ಯವಾದಷ್ಟು ಈ ರೀತಿ ಒಂದು ಬರ್ಕೊಬಿಟ್ಟು ಇದನ್ನು ನಾಮಿನೇಷನ್ ಮಾಡಿಸಿ ನೀವು ಮಲ್ಕೊಳ್ತಕ್ಕಂತಹ ತಲೆದಿಂಬ ಕೆಳಗಡೆ ಮಲ್ಕೊಂಡ್ರೆ ದಿನಕ್ಕೊಂದ್ಸಲ ಅದನ್ನು ಮಲ್ಕೋಬೇಕಾದ್ರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೋಡೋದ್ರಿಂದ ನಿಮ್ಮ ಒಂದು ಎನರ್ಜಿ, ಹಣದ ಸುರಿಮಳೆ ಮಿರಾಕಲ್ ಆಗಿ ನಿಮ್ಮ ಲೈಫ್ಗೆ ಬರಲು ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನಂತ ಅಂದರೆ ಒಂದು ಸ್ವಿಚ್ ವರ್ಡ್ನ ಹೇಳ್ಕೊಡ್ತೀನಿ. ಸಾಧ್ಯ ಆದಷ್ಟು ಡಿವೈನ್ ಮಿರಾಕಲ್ 520, ಡಿವೈನ್ ಮಿರಾಕಲ್ 520 ಅಂತ ಈ ರೀತಿ ನೀವು ಪ್ರತಿನಿತ್ಯ ಅಟ್ಲೀಸ್ಟ್ ನೆನಪಾದಾಗ ನಿಮಗೆ ಸಾಧ್ಯವಾದಷ್ಟು ಎಷ್ಟು ಸಲ ಹೇಳ್ಕೊಳ್ಳಿಕ್ಕೆ ಆಗುತ್ತೆ ಅಷ್ಟು ಸಲ 369 ಆಗಿರ್ಬೋದು ಅಥವಾ 11 ಬಾರಿ ಆಗಿರ್ಬೋದು, ಡಿವೈನ್ ಮಿರಾಕಲ್ ಮತ್ತು 520 ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಹಣದ ಒಂದು ಮ್ಯಾಜಿಕ್ಕೇ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಈ ರೀತಿ ಎಡಭಾಗದಲ್ಲಿ, ನಿಮ್ಮ ದೇಹದ ಎಡಭಾಗದಲ್ಲಿ 520 741 777 ಈ ರೀತಿ ಬರ್ಕೊಂಡು ಈ ರೀತಿ ಸರ್ಕಲ್ನ ಹಾಕ್ಕೊಳ್ಬೇಕು. ಮತ್ತು ಈ ರೀತಿ ನಾನು ಇಲ್ಲಿ ಸ್ಕ್ರೋಲ್ ಮಾಡ್ತಿರ್ತೀನಿ, ಈ ರೀತಿ ಒಂದು ಬರೆದು ಲ್ಯಾಮಿನೇಷನ್ಸ್ ಮಾಡಿಸಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ, ಮತ್ತು ಡಿವೈನ್ ಮಿರಾಕಲ್ ಮತ್ತು 520 ಈ ರೀತಿ ಸ್ವಿಚ್ ವರ್ಡ್ನ ಹೇಳ್ಕೊಳ್ಳೋದ್ರಿಂದ ತಕ್ಷಣದಲ್ಲಿ ಇನ್ಸ್ಟೆಂಟ್ಲಿ ನಿಮಗೆ ಹಣದ ಅವಶ್ಯಕತೆ ಯಾವಾಗ ಬೇಕೋ ಅವಾಗೆಲ್ಲ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಯೂನಿವರ್ಸ್ ಭಗವಂತ ನಮಗೆ ತಲುಪಿಸ್ತಾನೆ. ಸೊ ಇದನ್ನು ನಂಬಿಕೆ ಇದ್ದವ್ರು ಮಾತ್ರ ಮಾಡಿ. ನಂಬಿಕೆ ಇಲ್ಲಪ್ಪ ಹಂಗೆ ಮಾಡಿಬಿಟ್ರೆ ನಮಗೆ ಬಂದುಬಿಡುತ್ತಾ, ಈ ರೀತಿ ನಾನು ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ರೆ ನನಗೆ ಬಂದುಬಿಡುತ್ತಾ. ಸೊ ಫಸ್ಟು ಮ್ಯಾನಿಫೆಸ್ಟೇಷನ್ ಅಂದರೆ ಏನಂತ ತಿಳ್ಕೊಳ್ಳಿ. ಸೊ ಸಾಕಷ್ಟು ವಿಷಯಗಳನ್ನ ಮಾಡಬೇಕು, ಹಣದ ವಿಷಯ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರ್ಬೋದು, ಸಾಕಷ್ಟು ಕ್ವಶನ್ಸ್ಗಳು ಬರ್ತಾ ಇದೆ. ಸೊ ನನಗೆ ಟೈಮ್ ಸ್ವಲ್ಪ ಕೆಲಸದ ಒತ್ತಡದಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಸಾಧ್ಯ ಆದಷ್ಟು ನಾಳೆಯಿಂದ ಪ್ರತಿನಿತ್ಯ ವೀಡಿಯೋಸ್ನ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಇಷ್ಟನ್ನು ಫಾಲೋಅಪ್ ಮಾಡೋದ್ರಿಂದ ತಕ್ಷಣದಲ್ಲಿ ನಿಮಗೆ ಹಣದ ಅವಶ್ಯಕತೆ ಇದ್ದರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಭಗವಂತ ಯೂನಿವರ್ಸ್ ನಿಮ್ಮ ಮುಂದೆ ತಲುಪಿಸ್ತಾನೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವೇ. ಅಲ್ಲಿವರೆಗೂ ನಮಸ್ತೆ.